ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. BJಪಿಗರು ಆಶ್ವಾಸನೆ ಕೊಡುವಲ್ಲ, ಭಾಳ ಮುಂದೆ ಗ್ಯಾರಂಟಿಗಳು ಹೇಳುವಲ್ಲಿ ಇನ್ನೂ ಮುಂದೆ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ. ಈಗಾಗಲೇ ಸಾಕಷ್ಟು ಆಶ್ವಾಸನೆ ಕೊಟ್ಟಿದ್ದಾರೆ. ಪ್ರತಿ ಚುನಾವಣೆಯಲ್ಲಿ ಕೋಟಿಗಳಲ್ಲಿ ಆಶ್ವಾಸನೆ, ಅಂದರೆ ಎರಡು ಮಾತಿಲ್ಲ. ದೆಹಲಿಯಲ್ಲಿ ನೋಡಿದಿರಿ ನೀವು, ದೆಹಲಿಯಲ್ಲೇ ಕ್ಯಾಬಿನೆಟ್ ರಚನೆಯಾದ ತಕ್ಷಣ ಪ್ರಥಮ ಮೀಟಿಂಗ್ನಲ್ಲಿ ನಾವಿದ್ದಂಥವರು ಸ್ವತಃ ಮೋದಿಯವರು ಹೇಳಿದಂಥ ಮಾತು. ನಾವಿದ್ದಂಥವರು 2,500 ರೂಪಾಯಿಗಳನ್ನು ಪ್ರತಿ ಹೆಣ್ಣು ಮಕ್ಕಳಿಗೆ ಹಾಕ್ತೀವಿ ಅಂತ ಹೇಳಿದ್ರು. ಪೈಲ ಮೀಟಿಂಗ್ ಹೋಗ್ಬೋದು ಕ್ಯಾಬಿನೆಟದ್ದು, ಇನ್ನೂ ಅದ್ರ ಸುದ್ದಿಲ್ಲ. ಅದ್ರ ಬಗ್ಗೆ ಗೋಧಿ ಮೀಡಿಯಾ ಹೇಳಿದ ತಕ್ಷಣ ಮಾಡ್ಬೇಕೇನ್ರಿ, ಇದೆಲ್ಲೇ ಸುದ್ದಿ. ಆ ಅತಿಶಿ ಏನೇನು ಹೇಳಿಕೊಡ್ತಾಯಿದ್ರ, ಜನ ದಿಶಾಬಲ ಮಾಡ್ತಾಯಿದ್ರ. ಅಲ್ರಿ, ನೀವು ಹೇಳಿದ ಮಾತದು, ಮೋದಿಯವ್ರು ಹೇಳಿದ ಮಾತದು. ಮತ್ತು ರೇಖಾ ಗುಪ್ತಾ ಅವ್ರು ಯಾರು? ಮೋದಿಯವ್ರು ನೇಮಿಸಿದಂಥ ಮುಖ್ಯಮಂತ್ರಿ ದೆಹಲಿದು. ಮತ್ತು ಮುಖ್ಯಮಂತ್ರಿ ಕೈಯಲ್ಲಿ ಯಾವ ಆಡಳಿತ ಇಲ್ಲ, ಅಧಿಕಾರ ಇಲ್ಲ, ಹೆಸರಿಗೆ ಮಾತ್ರ. ಈಗಾಗಲೇ ಕಾನೂನು ಪ್ರಕಾರ ಇದು ಗೊತ್ತಿದ್ದ ವಿಷಯ ಅದ. ಅಂದಾಗ ಯಾರು ಮಾಡಬೇಕು? ಮೋದಿ ಮಾಡಬೇಕು. ಫಸ್ಟ್ ಕ್ಯಾಬಿನೆಟ್ ಮಾಡ್ತೀನಿ, 2005 ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ರು, ಎಲ್ಲ ಗ್ಯಾರಂಟಿಗಳ ಜೊತೆಗೆ. ಇಲ್ಲಿವರೆಗೆ ಅದ್ರ ಸುದ್ದಿಲ್ಲ. ಅದನ್ನು ಆಮ್ ಆದ್ಮಿ ಕೇಳಲಿಕ್ಕೆ ಹೊರಟ್ರ, ಏನು ರೀ ಮಾತಾಡ್ತೀರಿ, ಜನ ಹಾಕಿ ತಪ್ಪಿಸ್ತಿದ್ದೀವಿ, ನಾವು ಮಾಡ್ತೀವಿ. ಇದನ್ನು ಎಲ್ಲ ರಾಜ್ಯಗಳಲ್ಲಿ, ಇಲ್ಲೂ ನಮ್ಮಲ್ಲಿ ಸಾಕಷ್ಟು ಘೋಷಣೆ ಮಾಡಿದರು. ಆದರೆ ಅವ್ರ ಸರ್ಕಾರ ಆಗಲಿಲ್ಲ. ಬೇರೆ ಬಿಹಾರದಲ್ಲಿ ಅವ್ರ ಸರ್ಕಾರ ಇತ್ತು, ಅಲ್ಲಿ ಸಾಕಷ್ಟು ಘೋಷಣೆ ಮಾಡಿದರು. ಇನ್ನು ಘೋಷಣೆ ಮಾಡ್ತಾ ಇರ್ತಾರೆ ಸಾವಿರಾರು ಕೋಟಿ ರೂಪಾಯಿಗಳ ಬಗ್ಗೆ, ಯೋಜನೆಗಳ ಬಗ್ಗೆ. ಶಿಲಾಲೇಖ ಇಡೋದೈತಿ, ಶಿಲೆಯನ್ನು ಇಟ್ಟು ಪೂಜೆ ಮಾಡಿ ಮಾಡ್ತೀವಿ. ಆ ಘೋಷಣೆಗಳಿಗಂತೂ ಲೆಕ್ಕಿಲ್ಲ. ಈಗಂತೂ ಕಣ್ಣು ಮುಂದೆ ಕಾಣುವಂಥದ್ದು ಇದು. ಗ್ಯಾರಂಟಿಗಳೆಲ್ಲ ಕೊಡ್ತೀವಿ, ಫ್ರೀ ಎಜುಕೇಷನ್ ಕೊಡ್ತೀವಿ. ಅವ್ರು ಏನು ಆ ಮಧ್ಯ ಮಾಡಿ ಎಲ್ಲ ಕೊಟ್ಟು ಮ್ಯಾಲ ಆಗ ಆ ಮಾತು ಹೇಳ್ತದೆ 2,100 ಕೊಡ್ತೀವಿ ಅಂತ. ಇಲ್ಲ, 2,500 ಕೊಡ್ತೀವಿ ಹೆಣ್ಮಕ್ಳಿಗೆ. ಇಲ್ಲಿವರೆಗೆ ಅದ್ರ ಮಾತಿಲ್ಲ, ಅದನ್ನು ಮಾತಾಡಿದ್ರೆ ಕೇಳಿದವ್ರಿಗೆ ಈ ಗೋಧಿ ಮೀಟ ಇದ್ರೆ ಟೀಕೆ ಟಿಪ್ಪಣೆ ಮಾಡಕ್ಕೆ ಶುರು ಮಾಡೋದು. ಏನಂದ್ರೆ ಏನಾದ್ರಿ ಅಂದಾಗ ಮಾಡಬೇಕೈತೆ ಎಲ್ಲೈತೆ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಇನ್ನು ಬಂತು ಬಿಹಾರದ ಬಂತು, ಅಲ್ಲೂ ಇದೇ ರೀತಿಯ ಘೋಷಣೆಗಳು, ಘೋಷಣೆ ಮೇಲೆ ಘೋಷಣೆ. ಇಲ್ಲಿವರೆಗೆ ಅದನ್ನು ಮಾಡ್ತಾ ಬಂದಿದ್ದಾರೆ BJಪಿಗರು. 2 ಕೋಟಿ ಉದ್ಯೋಗ ಕೇಳಿದ್ರೆ ಜುಂಬಲ ಅಂತಾರೋ, 15 ಲಕ್ಷ ರೂಪಾಯಿ ಪ್ರತಿ ಬಡವಾಗ ಜುಂಬಲ ಅನ್ಸತ್ತಾರೋ, ಶಾರೋ, ಇದು ಜುಂಬಲ ಮಾಡಿದ್ರೆ. ಇವತ್ತು ಜನ ಇದನ್ನು ಪ್ರಶ್ನೆ ಮಾಡುವಂಥ ಅನಿವಾರ್ಯ ತಾಣ ಬರ್ತಾ ಇದೆ. ಇವತ್ತೇನೋ ಇಡೀ ದೇಶವನ್ನು ಗೆಲ್ತಾ ಇದ್ದಾರೆ, ಅದು ಗ್ಯಾರಂಟಿಗಳ ಸಹಾಯದಿಂದ ಅನ್ನೋದು ಮರಿಬಾರ್ದಿಲ್ಲ. ಇವತ್ತು ಯಾವುದೋ ಪಕ್ಷ ದೇಶದ, ಇವತ್ತು BJಪಿ ಇರಲಿ, ಕಾಂಗ್ರೆಸ್ ಇರಲಿ, ಆಮ್ ಆದ್ಮಿ ಇರಲಿ, ಯಾವುದೇ ಇದ್ದರೂ ಇವರು ಕೊಡುವ 500-1,000 ರೂಪಾಯಿಗೆ ಓಟ್ ಹಾಕೋದಿಲ್ಲ ಜನಕ್ಕೆ ಬೇಕಾಗಿದ್ದು ಗ್ಯಾರಂಟಿ. ಯಾಕಂದ್ರೆ ಉದ್ಯೋಗ ಇಲ್ಲ, ಎಲ್ಲದ ಉದ್ಯೋಗ, ಏನು ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಇವರು. ಎಷ್ಟು ಕಾರ್ಖಾನೆ ಹುಟ್ಟಾಕಿದ್ರು, ಎಷ್ಟು PSUಗಳನ್ನು ಹುಟ್ಟಾಕಿದ್ರು, ಎಷ್ಟು ಜನ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಎಷ್ಟು ಜನ ಕಡಿಮೆ ಆಗಿದ್ದಾರೆ, ಎಷ್ಟು ಜನ ಬ್ಯಾಂಕಲ್ಲಿ ದುಡಿತಾ ಇದ್ದಾರೆ, ಎಷ್ಟು ಜನಕ್ಕೆ ನೌಕರಿ ಸಿಕ್ಕದ. ಇವೆಲ್ಲ ಇವತ್ತು ಬಿಡುಗಡೆ ಮಾಡಿಲ್ಲನು ನೀವು ಬಂದಾಗಿದೆ ಈ 10 ವರ್ಷಗಳಲ್ಲಿ. ಈಗ ದೆಹಲಿಯಲ್ಲಿದು ಏನೋ ಕೊಡ್ತಾಯಿದ್ರು ಆಮ್ ಆದ್ಮಿಯವರು, ಫ್ರೀ ಎಜುಕೇಷನ್ ಕೊಡ್ತಾಯಿದ್ರು, ಫ್ರೀ ನೀರು ಕೊಡ್ತಾಯಿದ್ರು, ಫ್ರೀ ವಿದ್ಯುತ್ ಕೊಡ್ತಾಯಿದ್ರು, ಹೆಣ್ಮಕ್ಳು ಅಡ್ಡಾಡೋದಕ್ಕೆ ಬಸ್ಗೆ ಫ್ರೀ ಮಾಡಿದರು. 1-2 ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. ಆದರೆ ಇವರು 2,500 ಪ್ರತಿ ಹೆಣ್ಮಕ್ಳಿಗೆ ಕೊಡ್ತಾನಂದವರು. ಅದು ಪ್ರಥಮ ಕ್ಯಾಬಿನೆಟ್ ಮೀಟಿಂಗ್ದಲ್ಲೇ ಘೋಷಣೆ ಮಾಡ್ತೀವಿ ಅಂತ ಹೇಳಿದವರು ಇವತ್ತಿಗೂ ಇಲ್ಲ. ಕೇಳಿದ ತಕ್ಷಣ ಗೋಧಿ ಮೀಡಿಯಾ ಇದ್ದಿದ್ದು ಕೇಳಿದವರು ಟೀಕಾ ಮಾಡ್ಲಿಕ್ಕತ್ತದ. ಮಾಜಿ ಮುಖ್ಯಮಂತ್ರಿ ಆತಿಶಿ ಅವ್ರು ಕೇಳಿದ್ದು, ಆತಿಶಿ ಮಲ್ಲಿನ್ ಅವ್ರಿಗೆ ಗೊತ್ತದ ಯಾರು ಅಂತೇಳಿ, ದೆಹಲಿಯ ಮಾಜಿ ಮುಖ್ಯಮಂತ್ರಿ, ಆಮ್ ಆದ್ಮಿಯ ನಾಯಕಿ, ಜೊತೆಗೆ ನಮ್ಮ ಕೇಜ್ರಿವಾಲ್ ಕೇಳ್ತಾ ಇದ್ದಾರೆ ಕೊಡ್ರಿ ಮತ್ತದನ್ನಂತೆ. ಇನ್ನು ಈ ಹೋರಾಟ ಸ್ಟಾರ್ಟ್ ಆಗುವಂಥದ್ದು. ಇಲ್ಲಿವರೆಗೆ ಈ ಮಹಾರಾಷ್ಟ್ರದಲ್ಲೇ ಮೊನ್ನೆ ನಡೆದಂಥ ಮಹಾರಾಷ್ಟ್ರದಲ್ಲ, ಅಲ್ಲೂ ಹೆಣ್ಮಕ್ಳಿಗೆ ಕೊಡ್ತಾನೆ ಅಂತಿದ್ರು 2,000-2,500. ಇವತ್ತಿಗೂ ಇಲ್ಲ. ಹರಿಯಾಣದಲ್ಲಿ ಮಾತಾಡಿದರು, ಅಲ್ಲೂ ಇಲ್ಲ. ಹೇಳಿ ದೊಡ್ಡದನ್ನು ಮಾತಾಡಿಬಿಡ್ತಾರೆ ರೀ, ಮ್ಯಾನಿಫೆಸ್ಟೋ ಹೇಳಿಬಿಡೋದು. ಮೊದಲೈತೆ ಕಾಂಗ್ರೆಸ್ ಮಾಡ್ತಿರ್ತದಲ್ಲ, ಈಗ BJಪಿ ಮಾಡ್ಲಿಕ್ಕತ್ತದ. ದೆಹಲಿ ಅಂತ ಜನ ಈಗಾಗಲೇ ಗ್ಯಾರಂಟಿಗಳ ಬಗ್ಗೆ ಸುಖ ಅನುಭವಿಸಿದ್ದಾರೆ. ಅವ್ರ ಗ್ಯಾರಂಟಿ ಅದೊಂದಲ್ಲ, ಕರ್ನಾಟಕದಲ್ಲಿ ಅದೇ ಪರಿಸ್ಥಿತಿ ಅದ. ಇವತ್ತು ಕರ್ನಾಟಕದಲ್ಲಿ ವಿರೋಧ ಪಕ್ಷಗಳು ಇಲ್ಲ, ಗಂಟು ಖಾಲಿ ಆಗೈತಿ, ಜನ ಖಾಲಿ ಆಗೈತಿ, ಏನಿಲ್ಲ, ಎಲ್ಲ ಬಂದ್ ಅನ್ನೋದ್ರಾಗ ಪಟಕ್ನ ಸಿದ್ದರಾಮಯ್ಯ ಅಂತ ಬಂದವರ ಇಲ್ಲ, ಎಲ್ಲ ಕೊಡ್ಲಿಕ್ಕೆ ರೆಡಿ ಅದ, ನಾವು ರೆಡಿ ಮಾಡಿದಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಜನ ಅಡಿಕ್ಟ್ ಆಗಿದ್ದಾರೆ ಗ್ಯಾರಂಟಿ ಕೊಡೋದಿಲ್ಲ ಅಂತಂದ್ರೆ ನಾವು ನಿಮ್ಗೆ ಓಟ್ ಹಾಕೋದಿಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. ಈ ದಿಲ್ಲಿ ಒಳಗೆ ಅದು ಶುರು ಆಯ್ತು. ಈಗ
ಮತ್ತು ಅದರಲ್ಲೂ ಆಮ್ ಆದ್ಮಿ ಬೇರೆ, ಇನ್ನುಳಿದ ಪಕ್ಷಗಳು ಬೇರೆ. ಸೋತಿರ್ಬೋದು, ಅವ್ರ ಮೇಲೆ ಆರೋಪಗಳಿದ್ದಾವೆ. ಕೆಲವೊಂದು ಸರ್ಗಳನ್ನು ಮಾಡಲಿಕ್ಕೆ ಆಗಿಲ್ಲ. ಅದಕ್ಕೆ ಕಾರಣ ಅಂದ್ರೆ ಸೆಂಟ್ರಲ್ ಇರ್ತಂತ ಈ ಒಂದು ನಮ್ಮ ಸರ್ಕಾರಕ್ಕೆ, ಮೋದಿ ಅವ್ರ ಸರ್ಕಾರ ಅದು LG ಅವ್ರೊಳಗೆ ಬಿಟ್ಬಿಟ್ಟಿದ್ರು. ಯಾವುದೇ ಕೆಲಸ ಆಗದೆ ನೋಡ್ಕೊಳ್ಳೋಂಗೆ, ಅವ್ರು ಮಾತಾಡಿದ ಕೆಲಸ ಆಗದಂಗೆ ನೋಡ್ಕೊಂಡು ಬಂದಿದ್ರು. ಅದಕ್ಕಾಗಿ ಸಾರಾಯಿ ಟ್ಯಾಕ್ಸನ್ನು ಹೊಸ ನಮೂನೆ ಮಾಡಿ ಅದನ್ನು ದುಡ್ಡು ಉತ್ಪಾದನೆ ಮಾಡಿ ತಾವು ಕೈಗೊಂಡಂಥ ನಿರ್ಧಾರ ಪೂರೈಸಬೇಕಂತ ಏನೋ ಮಾಡಲಿಕ್ಕೆ ಹೋದರು. ಭ್ರಷ್ಟಾಚಾರದ ಆರೋಪ ಅಂತದ್ರ ಮೇಲೆ. ಅದರಿಂದ ಇವತ್ತು ಆರೋಪ ಅದೇನು ಅಪರಾಧಿ ಆಗಿಲ್ಲ ಅವರು. ಅದನ್ನು ಪ್ರೂವ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಚುನಾವಣೆ ಬಳಸಿದ್ದಾರೆ ಆ ದುಡ್ಡ, ಪಂಜಾಬ್ ಚುನಾವಣೆ ಬಳಸಿದ್ದಾರೆ, ಗೋವಾ ಚುನಾವಣೆ ಬಳಸಿದ್ದಾರೆ, ಅಲ್ಲಿ ಬಳಸಿದ್ದಾರೆ, ಇಲ್ಲಿ ಬಳಸಿದ್ದಾರೆ. ಆರೋಪ ಆರೋಪ ಆರೋಪ. ಇಲ್ಲಿವರೆಗೆ ಜೈಲ್ದಾಗ ಹಾಕಿದ್ರು, ED ಅವ್ರಿಗೆ ಆಗಿತ್ತು. ಹೀಗಾಗಿ ಹಂಗೆ ಜಗ್ಗಿ 6 ತಿಂಗಳಲ್ಲೇ ಇವತ್ತು ಅದೇ ಆಮ್ ಆದ್ಮಿ ಇವತ್ತು ವಿರೋಧ ಪಕ್ಷದಲ್ಲದ, ಭಾಳ ಸ್ಟ್ರಾಂಗ್ ವಿರೋಧ ಪಕ್ಷದ. ಕಾಂಗ್ರೆಸ್ ಗತಿ ಅಲ್ಲ, ತಿರುಳೆತ್ತಿ ಹೋರಾಟ ಮಾಡೋದು. ಯಾಕಂದರೆ ಆಂದೋಲನದಿಂದ ಹೋರಾಟದಿಂದ ಬಂದಂಥ ಪಕ್ಷ ಅದು ಅಷ್ಟು ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ. ಈಗಂತ ಸ್ಟಾರ್ಟ್ ಮಾಡಿದವರು ಪೈಲಾ ಮೀಟಿಂಗ್ ಅದಿದ್ರೆ ಎಲ್ಲಿದ್ದು ಕೊಡ್ರಿ, ಸ್ಟ್ರೈಕ್ ಸ್ಟಾರ್ಟ್. ರೇಖಾ ಗುಪ್ತಾ ಅವ್ರು ಅಂದಷ್ಟು ಸುಲಭ ಇಲ್ಲ. ರೇಖಾ ಗುಪ್ತಾ ಪ್ರಶ್ನೆ ಇಲ್ಲ ಪಾಪ. ಒಬ್ಬರು ಮೋದಿ ಅವ್ರು ನೇಮಿಸಿದಂಥ ಒಬ್ಬ ವ್ಯಕ್ತಿ ಅವರು ಅಷ್ಟ. 2 ಸಲ ಸೋತ ನನ್ನ ಮಗಳು. ಆ್ಯಕ್ಚುಲಿ ನಮ್ಮ ದಿಲ್ಲಿಯ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಪರಮೇಶ್ ವರ್ಮಾ. ನಮ್ಮ ಕೇಜ್ರಿವಾಲ್ ವಿರುದ್ಧ ಗೆದ್ದಂಥವ್ರು ನವದೆಹಲಿಯಲ್ಲಿ. ಅಷ್ಟೆಲ್ಲ ಸಾಕಷ್ಟು ಟೀಕೆ ಮಾಡಿದವರು. BJP ಗೆಲ್ಲೋದ್ರಲ್ಲಿ ಸಾಕಷ್ಟು ಕೆಲಸ ಮಾಡಿದವರು. ಅವರು ಇವತ್ತು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆದರೆ ಅಲ್ಲಿಯೂ ಗದ್ದಲ ಈಗ ಅದು ಶುರುವಾಗಿದೆ. BJPಯಲ್ಲಿ ಒಳ ಜಗ್ಗಾಟ, ಅಧಿಕಾರ ತಿಕ್ಕಾಟ ಶುರುವಾಗಿದ್ದಾವೆ. ರೇಖಾ ಗುಪ್ತಾ ಮತ್ತು ಪ್ರವೇಶ್ ವರ್ಮಾರ ಮಧ್ಯದಲ್ಲೇ. ಪ್ರವೇಶ್ ವರ್ಮಾ ಅವ್ರನ್ನ ಉಪ ಮುಖ್ಯಮಂತ್ರಿ ಮಾಡಿದ್ರು, ಕೊನೆಗೆ ಕ್ಷಣದಲ್ಲಿ ಅದನ್ನು ತೆಗೆದು ಹಾಕಿಬಿಟ್ರು ಅನ್ನೋದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಈ ದಿಲ್ಲಿ ಇನ್ನು ಮುಂಬರುವ ದಿನಗಳಲ್ಲಿ ರಣರಂಗ ಆಗೋದ್ರಲ್ಲಿ 2 ಮಾತಿಲ್ಲ. ಇಡೀ ದೇಶವನ್ನು ಮತ್ತೊಮ್ಮೆ ಮರಳಿ ಗೆಲ್ಲುವ ಪ್ರಯತ್ನ ಮಾಡ್ತಾ ಇದ್ದಾರೆ ಮೋದಿಯವರು ಗ್ಯಾರಂಟಿ ಸಹಾಯದಿಂದ. ಆದರೆ ಗ್ಯಾರಂಟಿ ಕೊಡದೇ ಇದ್ದರೆ ಇದೇ ಇವರು ಕೊನೆ ಗೆಲುವಾಗುವುದೇನೋ. ದೆಹಲಿಯಲ್ಲಂತೂ ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಉಗ್ರ ಹೋರಾಟ ಆಗುವಂಥದ್ದು ಆಮ್ ಆದ್ಮಿಯಿಂದ. ಯಾಕಂದ್ರೆ ದೆಹಲಿ ಸೆಂಟ್ರಲ್ ಪ್ಲೇಸ್, ಇಡೀ ದೇಶ ನೋಡ್ತಾ ಇರ್ತದೆ. ದೆಹಲಿಯಲ್ಲಿ ನಡೀತಿರುವಂಥ ಘಟನಾವಳಿಗಳು ಇಡೀ ದೇಶ ತುಂಬ ಪ್ರಭಾವಿ ಆಗುವಂಥದ್ದು. ಅದಕ್ಕಾಗಿ ಇನ್ನುಳಿದ ಪಕ್ಷಗಳು ಬೇರೆ, ಇವರು ಆಂದೋಲನ ಬಂದಂಥ ಬುದ್ಧಿವಂತ ಸ್ವತಃ ಪಕ್ಷ ಕಟ್ಟಿದವರು, ಭ್ರಷ್ಟಾಚಾರದ ಹೋರಾಟ ಮಾಡಿ ಪಕ್ಷ ಕಟ್ಟಿದವರು. ಕೊನೆಗೆ ಆ ಆರೋಪದಿಂದ ಇವತ್ತು ಹೊರಗೆ ಬಂದಿದ್ದಾರೆ. ಈಗ ಅವರಿಗೆ ಏನಾದರೂ ದಿಲ್ಲಿಯಲ್ಲಿ ಯಶಸ್ವಿ ಆಗಲೇಬೇಕಾಗಿದೆ. ಯಾಕಂದರೆ ಮುಂಬರುವ ದಿನಗಳಲ್ಲಿ ಬಿಹಾರ್, ಉತ್ತರ ಪ್ರದೇಶ್ ಮತ್ತು ವೆಸ್ಟ್ ಬೆಂಗಾಲ್ದಲ್ಲಿ ಇಲೆಕ್ಷನ್ ಅದ. ಅಲ್ಲೇ ಇವ್ರು ಮಾಡುತ್ತಿರುವ ಸ್ಟ್ರೈಕ ಇಫೆಕ್ಟ್ ಆಗ್ತದೆ. ದಿಲ್ಲಿಯಲ್ಲಿ ಏನು ಮಾಡಿದಿರಿ ಅಂತ ಕೇಳ್ತಾರೆ ಅಲ್ಲಿ ಹೋಗಿ. ಅಲ್ಲಿ ನೀವು ಆಶ್ವಾಸನೆ ಕೊಟ್ಟಿದ್ದೀರಿ, ಎಲ್ಲ ಎಲ್ಲಿ ಕೊಟ್ಟಿದ್ರಿ ಗ್ಯಾರಂಟಿ? ಫ್ರೀ ನೀರು ಎಲ್ಲದ, ಫ್ರೀ ಎಜುಕೇಷನ್ ಎಲ್ಲದ, ಫ್ರೀ ಕರೆಂಟ್ ಎಲ್ಲದ? ಕೊಡಬೇಕಾದ ಕೊಡಲೇಬೇಕು. ಇವತ್ತು ಮೋದಿಯವ್ರ ಸರ್ಕಾರ ಕೊಡದೇ ಇದ್ದರೆ ಮುಂಬರುವ ಇಲೆಕ್ಷನ್ ಮಾತ್ರ ಇವತ್ತು ಬಿಹಾರದಾಗಿರ್ಬೋದು, ಉತ್ತರ ಪ್ರದೇಶದಾಗಿರ್ಬೋದು, ವೆಸ್ಟ್ ಬೆಂಗಾಲ್ದಾಗಿರ್ಬೋದು, ಅಲ್ಲಿ ನಿಶ್ಚಿತವಾಗಿಯೂ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನೋದು ನೆನಪಿಡಬೇಕಾಗಿದೆ BJP. ಇಲ್ಲಿವರೆಗೆ ಮೋದಿಯವರ ಮುಖದಿಂದ ಆರಿಸಿ ಬರ್ತಾಯಿದ್ರು. ಅದು ಇಲ್ಲಿ ಗೆದ್ದಿದ್ದ ಮೋದಿಯವರ ಮುಖದಿಂದ ಅಲ್ಲ. ಹೆಣ್ಣು ಮಕ್ಕಳಿಗೆ ಪ್ರಥಮ ಕ್ಯಾಬಿನೆಟ್ನಲ್ಲೇನ ಮೀಟಿಂಗ್ನಲ್ಲೇನ ನಾ 2,500 ರೂಪಾಯಿ ಕೊಡ್ತೀನಿ ಅಂದಂಥ ಪ್ರತಿ ಹೆಣ್ಣು ಮಗಳಿಗೆ. ಮತ್ತು ಅತಿ ಹೆಚ್ಚು ಓಟ್ ಬಂದಿದ್ದು ಹೆಣ್ಮಕ್ಕಳಿಂದ. ಈಗಾಗಲೇ ದಾಖಲಾತಿಯಿಂದ ಪ್ರೂವ್ ಆದಂಥದ್ದು. ಅದಕ್ಕೆ ಹೆಣ್ಣು ಮಕ್ಕಳನ್ನ ಎಬ್ಬಿಸಿ ನಿಲ್ಲಿಸುವಂಥ ಶಕ್ತಿ ಆಮ್ ಆದ್ಮಿಗದ. ಯಾಕಂದರೆ ಮೊದಲಿಂದ ಅದು ಬೀದಿಯಲ್ಲಿ ಎಳೆದು ಹೋರಾಟ ಮಾಡ್ತಾ ಬಂದಂಥ ಪಕ್ಷ ಆಗ್ಯದ. ಹೀಗಾಗಿ ದಿಲ್ಲಿ ಮುಂದಿನ ದಿನದಲ್ಲಿ, ಆಮ್ ಆದ್ಮಿ ಮುಂದಿನ ದಿನದಲ್ಲಿ BJPಯ ಕಂಟಕ ನಿಶ್ಚಿತ ಅನ್ನೋದ್ರೆ 2 ಮಾತಿಲ್ಲ. ಗ್ಯಾರಂಟಿಗಳನ್ನು ಕೊಡದೆ ಹೋದ್ರೆ ಕೊಟ್ರೆ ನಿಶ್ಚಿತವಾಗಿಯೂ ಬಿಹಾರ್, ಉತ್ತರ ಪ್ರದೇಶ್ ಜೊತೆಗೆ ವೆಸ್ಟ್ ಬೆಂಗಾಲ್ 3 ಗೆಲ್ಲುವ ಸಾಧ್ಯತೆಗಳು BJPಗೆ ಅದಾವೆ. ಮುಖ್ಯ ಗೆದ್ದಿದ್ದು ಮತ್ತಾವುದ್ರಿಂದೂ ಅಲ್ಲ. ಮೋದಿಯವ್ರ ಮುಖ ನೋಡಿ ಓಟ್ ಹಾಕಿಲ್ಲ ದಿಲ್ಲಿ ಜನ ಓಟ್ ಹಾಕಿದ್ದು ಪ್ರತಿ ಹೆಣ್ಣು ಮಗಳಿಗೆ 2,500 ಬರ್ತದೆ, ಉಳಿದೆಲ್ಲ ಗ್ಯಾರಂಟಿ ಕೊಡ್ತಾರೆ ಅಂತ ತಿಳ್ಕೊಂಡು ಹಾಕಿದ್ದಾರೆ ಓಟ್. ವಿನಃ ಯಾವುದೇ ಮುಖಗಳು ನೋಡಲ್ಲ. ಯಾಕೆ ಉದ್ಯೋಗ ಎಲ್ಲಿಲ್ಲ, ಉದ್ಯೋಗ ಎಲ್ಲಿದಾವ, ಉದ್ಯೋಗ ಕೊಡಲಿಲ್ಲ ಅಂತ ಕೇಳ್ತಾರೆ. ಮತ್ತು ನಾ 500,000 ತೊಗೊಂಡು ಓಟ್ ಹಾಕುವಂಥ ಕಾಲ ಮೋಸ್ಟ್ ಪ್ರಾಬಲಿ ಮುಗಿತಂತ ಅನಿಸ್ಲಿಕ್ಕತ್ತದ ರೀ. ನೀವೇನಿದ್ರು ಗ್ಯಾರಂಟಿ ಮಾತಾಡಬೇಕು, ಇಲ್ಲ ಪ್ರತಿಯೊಬ್ಬ ಉದ್ಯೋಗ ಕೊಡಬೇಕು. ಆ ಸ್ಥಿತಿ ನಮ್ಮ ದೇಶದಲ್ಲಿ ನಿರ್ಮಾಣ ಆಗ್ತಾಯಿದೆ. ಇದು ಮುಂದಿನ ದಿನದಲ್ಲೇ BJPಗೆ ನಿಶ್ಚಿತವಾಗಿ ಕಂಟಕ ಆಗ್ಬೋದು. ಅದಕ್ಕೆ ಅವ್ರು ಗ್ಯಾರಂಟಿ ಕೊಡಲೇಬೇಕಂತ ಅನಿವಾರ್ಯತೆ ಇವತ್ತದ. ಮತ್ತು ಆಮ್ ಆದ್ಮಿಯವ್ರು ಅಷ್ಟು ಸುಲಭ ಬಿಟ್ಟು ಕೊಡೋದಿಲ್ಲ. ಅವ್ರ ಜೊತೆಗೆ ಕಾಂಗ್ರೆಸ್ಸು ನಿಲ್ಲುವಂಥದ್ದು ಆಮ್ ಆದ್ಮಿ ಜೊತೆಗೆ. ಮತ್ತು ವೆಸ್ಟ್ ಬೆಂಗಾಲ್ದ ಮಮತಾ ಬ್ಯಾನರ್ಜಿ ಆಗಿರ್ಬೋದು,
ತೇಜಸ್ವಿ ಯಾದವ್ ಅಥವಾ ಲಾಲು ಯಾದವ್ ಆಗಿರ್ಬೋದು ಬಿಹಾರದಿಂದ, ಉತ್ತರ ಪ್ರದೇಶ ಅಖಿಲೇಶ್ ಯಾದವ್, ಇವರೆಲ್ಲ ಸಂಘಟಿತರಾಗಿ ಗ್ಯಾರಂಟಿ ಕೊಡಬೇಕು, ಇಲ್ಲ ಮನೆಗೆ ಹೋಗಬೇಕು ಅನ್ನೋ ಚಳವಳಿ ಸ್ಟಾರ್ಟ್ ಮಾಡೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ BJPಗೆ ಮತ್ತೊಂದು ಸಮಸ್ಯೆ ಎದುರಾಗಿದೆ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಅಂತ ಹೇಳ್ತಾ ನನಗೆ ಅನಿಸಿದ ಎರಡು ಮಾತು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿಗೋಗ್ಬೇಡಿ. 16 ನ್ಯೂಸ್ ಇದು ಸತ್ಯದ ಕೈಗಿರಲಿ. ವಂದನೆಗಳು.